ನಮೋ ವೀರದೇವಾಯ. ಮಾಡಿ ಇಟ್ಕೊಂಡಿರೋಂಥದ್ದು 9 10 ಸ್ನೇಹಿತರೆ ನೋಡಿ, ದ್ಯಾವರ್ಗಳಂದ್ರೆ ಈ ಥರ ಮಾಡ್ತಾರೆ. ನೋಡಿ ಸ್ನೇಹಿತರೆ, ಇದು ಮೈಸೂರು ಪಾಕ್ ಅನ್ನೋದು ಅಲ್ಲಿ ಆಗಿದೆ. ನೋಡಿ ಬಾಂಡ್ಲಿಯಲ್ಲಿ ಆಗುತ್ತಲ್ಲ ನೋಡಿ, ಆ ಥರ ಬಾಂಡ್ಲಿಯಲ್ಲಿ ಅಲ್ಲಿ ಮೈಸೂರು ಪಾಕ್ ಅನ್ನೋದು ನೀಟಾಗಿ ಮಾಡ್ಕೊತಾರೆ. ಮಾಡ್ಕೊಂಡಿದ್ದಾದಮೇಲೆ ಈ ಥರ ಇಲ್ಲಿ ಬಾಂಡ್ಲಿಯ ಸಪ್ರೇಟಾಗಿ ಬಾಂಡ್ಲಿಯಲ್ಲಿ ಹಾಕ್ಕೊಂಡು ನೋಡಿ ಈ ಥರ ಆರಿಸ್ಕೊಂಡು ಆರಿದಾದ್ಮೇಲೆ ಇದನ್ನು ಮತ್ತೆ ಟ್ರೇಯಲ್ಲಿ ಹಾಕೋಣಂಥದ್ದು. ನೋಡಿ ಈ ಥರ ಆರಿಸ್ಕೊತಾರೆ. ಇದನ್ನೇನೇನಾದರೂ ಒಂದು 10 ರಿಂದ 15 ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಡ್ರೈ ಮಾಡ್ಕೊತಾರೆ. ಇದು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಇದನ್ನು ಟ್ರೇಗೆ ಹಾಕೋಣಂಥದ್ದು. ಸ್ನೇಹಿತರೆ ನೋಡಿ, ಒಂದು ಅರ್ಧ ಲೀಟ್ರಿಂದ 1 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದಾರೆ. ನೀರು ಹಾಕ್ಕೊಂಡು ಒಂದು 7 kg ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದಾರೆ. 7 kg ಸಕ್ಕರೆ ಹಾಕ್ಕೊಂಡು ಈಗ ಪಾಕ ಮಾಡ್ತಾ ಇದ್ದಾರೆ. ಈಗ ಪಾಕ ಮಾಡಿಬಿಟ್ಟು ಸೇಮ್ ಇದೇ ಥರ ಎಲ್ಲ ಮಾಡೋ ಅಂಥದ್ದು. ನೋಡಿ ಆಲ್ರೆಡಿ ಒಂದು ಟ್ರಿಪ್ ಮಾಡಿದ್ದಾರೆ. ನೋಡಿ 4 ಟ್ರೇ ರೆಡಿ ಆಗಿದೆ. ಅಲ್ಲಿ 1 2 3 4 ನೋಡಿ, ಅಲ್ಲಿ 5ನೇದು ಹಾಕ್ತಾ ಇದ್ದಾರೆ. 6 ಟ್ರೇ ಆಗುತ್ತಾ? ನೋಡಿ ಇಲ್ಲೊಂದು ಟ್ರೇ ಇದೆ, ಇಲ್ಲೊಂದು ಟ್ರೇ ಇದೆ. ನೋಡಿ ಇದಕ್ಕೆ ಬೇಕಾಗಿರೋದಕ್ಕೆ ಕೋವಾ, ಇದು ಸಪ್ಪೆ ಕೋವಾ, ಇದು ಸಪ್ಪೆ ಕೋವಾ ಇಲ್ಲಿ ಇಟ್ಕೊಂಡಿದ್ದಾರೆ. ಸ್ವಲ್ಪ ಅರ್ಧ ಭಾಗ ಆದಮೇಲೆ ಮೈಸೂರು ಪಾಕ್ ಅನ್ನೋದು ಆದ್ಮೇಲೆ ಕೋವಾ ಹಾಕ್ಕೊತಾರೆ. ಕೋವಾ ಹಾಕ್ಕೊಂಡು ಮಾಡೋದು. 2 ಲೀಟ್ರ್ ನೀರಾ? ಸ್ನೇಹಿತರೆ ನೋಡಿ, ಇಲ್ಲಿ 20,000 ಮೈಸೂರು ಪಾಕ್ ಮಾಡ್ತಾ ಇದ್ದಾರೆ. ಮೈಸೂರು ಪಾಕ್ ಮಾಡೋದಕ್ಕೆ ನೋಡಿ ಈಗ ಕಳ್ಳೆ ಉಲ್ಟು 2 kg ಹಾಕ್ಕೊಂಡಿದ್ದಾರೆ. 2 kg ಕಳ್ಳೆ ಉಲ್ಟು ಹಾಕ್ಕೊಂಡಿದ್ದಾರೆ. ಕಳ್ಳೆ ಉಲ್ಟು ಹಾಕಿದ್ಮೇಲೆ ನೋಡಿ 1 ಹಿಡಿಯಷ್ಟು ಮೈದಾ ಹಾಕ್ಕೊತಾ ಇದ್ದಾರೆ. 1 ಮುಷ್ಟಿ ನೋಡಿ 1 ಮುಷ್ಟಿ ಮೈದಾ ಹಾಕ್ಕೊಂಡು ಇದನ್ನು ಎಣ್ಣೆ ಹಾಕಿ ಮಿಕ್ಸ್ ಮಾಡೋ ಅಂಥದ್ದು. ನೋಡಿ ಆಲ್ರೆಡಿ ಅಲ್ಲಿ ಒಂದು ಸರಿ ಸ್ಟಾರ್ಟ್ ಆಗಿದೆ. ನೋಡಿ ಎಲ್ಲದರಲ್ಲೂ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಬಾಂಡಿಯಲ್ಲಿ ಮೈಸೂರು ಪಾಕ್ ಮಾಡ್ತಾ ಇದ್ದಾರೆ. 1 2 3 4 5 ಜನ ಮಾಡ್ತಾ ಇದ್ದಾರೆ ಆಲ್ರೆಡಿ. ಸ್ನೇಹಿತರೆ ನೋಡಿ, ಈಗ ಎಣ್ಣೆ ಹಾಕ್ಕೊಂಡಿದ್ದಾರೆ. ಇದರಲ್ಲಿ ಎಣ್ಣೆ ಹಾಕ್ಕೊಂಡು ಮೈದಾ ಕಳ್ಳೆ ಉಲ್ಟು ಜೊತೆಯಲ್ಲಿ ಎಣ್ಣೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು 1 ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಇದಕ್ಕೆ ಜಸ್ಟು ಲಾಸ್ಟಲ್ಲಿ ತೋರಿಸ್ತೀನಿ. ಆ ಯದ ಬರೋವರೆಗೂ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮೆತು ಮಾಡ್ಕೊತಾರೆ. ಮೆತು ಮಾಡಿ ಮತ್ತೆ ಪಾಕದಲ್ಲಿ ಹಾಕೋಣ ಅಂಥದ್ದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಹದ ಬರೋವರೆಗೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಸಕ್ಕರೆ ಪಾಕ ಅನ್ನೋದು ಈಗ ನೋಡಿ, ಈಗ ಕುದಿ ಅನ್ನೋದು ಲೈಟಾಗಿ ಸ್ಟಾರ್ಟ್ ಆಗ್ತಾ ಇದೆ. ಇದು ಜಸ್ಟ್ ಒಂದು 10 ನಿಮಿಷಕ್ಕೆಲ್ಲ ಇದು ಕುದಿ ಸ್ಟಾರ್ಟ್ ಆಗಿದ್ರೆ ಇದು ಒಂದೆಲೆ ಪಾಕ ಮಾಡಿಕೊಂಡು ಇದನ್ನು ತೊಗೊಂಡು ಇದರಲ್ಲಿ ಹಾಕ್ಕೊತಾರೆ. ನೋಡಿ ಈ ಥರ ಲೈನ್ ಬರಬೇಕು, ಲೈಟಾಗಿ ಲೈನ್ ಬರುತ್ತೆ. ನೋಡಿ ಡಾಟ್ ಬಂದ ಮೇಲೆ ಲೈನ್ ಬರುತ್ತೆ. ಒಂದೆಲೆ ಪಾಕ ಅನ್ನೋದು ಬಂದಿದೆ. ಈಗ ಕಳ್ಳೆ ಹಸಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ರಲ್ಲ, ಈಗ ಅದನ್ನು ಹಾಕ್ಕೊತಾ ಇದ್ದಾರೆ.
ನೋಡಿ ಇದು ಕಳ್ಳೆ ಹಸಿಟ್ಟು ಹಾಕಿದ್ಮೇಲೆ ಕಂಟಿನ್ಯೂಸ್ ಆಗಿ ಇನ್ನು ಇದು ಇಳಿಸೋವರೆಗೂ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಮೈಸೂರು ಪಾಕ್ ಅನ್ನೋದು ಫುಲ್ ಫಿನಿಶಿಂಗ್ 100% ಆಗುತ್ತಲ್ಲ, ಅದುವರೆಗೂ ಇದನ್ನು ಮಿಕ್ಸಿಂಗ್ ಮಾಡ್ತಾನೆ ಇರಬೇಕು. ನೋಡಿ ಇವರು ಇಲ್ಲಿ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. 1 2 3 4 ಇಲ್ಲಿ ಒಂದು 5 ಇದು ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ಎತ್ತಿ ಅದು ಸ್ನೇಹಿತರೆ ನೋಡಿ, ಒಂದೆಲೆ ಪಾಕ ಅಂತಂದರೆ ನೋಡಿ ಈ ಥರ ಲೈನ್ ಬರಬೇಕು, ಲೈಟಾಗಿ ಲೈನ್ ಬರುತ್ತೆ ನೋಡಿ. ಡಾಟ್ ಬಂದ ಮೇಲೆ ಲೈನ್ ಬರುತ್ತೆ, ಇದು ಪಾಕ ಬಂದಿದೆ ಅಂತ ಬಿಟ್ಟು ಅರ್ಥ. ಇದು ಬಂದ ಮೇಲೆ ಇದನ್ನು ಕಳ್ಳೆ ಹಸಿಟ್ಟು ಹಾಕ್ಕೊಂಡ್ಬಿಡ್ತಾರೆ. ಹಾಕ್ಬಿಡಿ. ನೋಡಿ ಈ ಥರ ಬಂದಿದ್ದಾದಮೇಲೆ ಈ ಥರ ಹಾಕ್ಕೊತಾ ಇದ್ದಾರೆ. ಅದೇ ಥರ ಎಲ್ಲ ಬಾಣಲಿಗಳಲ್ಲೂ ಸೇಮ್ ವಿಧಾನ. ಅದು ಇದು ಮತ್ತೆ ನೋಡಿ ಇಲ್ಲಿ ನೋಡಿ ಇದು ಒಂದು 40% ಆಗಿದೆ. 40% ಆಗಿದೆ ನೋಡಿ. ಇಲ್ಲಿ ಸ್ವಲ್ಪ ಲೈನ್ ಸ್ಟಾರ್ಟ್ ಆಗಿದೆ, ಈ ಥರ ಲೈನ್ ಬರಬೇಕು ನೋಡಿ. ಅವರು ಕುರ್ಪಿಯಲ್ಲಿ ಅಂತಾರಲ್ಲ ನೋಡಿ, ಆ ಥರ ಅಂದಾಗ ಲೈನ್ ಬರಬೇಕು. ಇದೊಂದು 50ಇಂದ 55% ಆಗಿದೆ. 55% ಆಗಿದೆ. ಆದಮೇಲೆ ಅಲ್ಲಿ ಸ್ವಲ್ಪ ಆದಮೇಲೆ ಅದರಲ್ಲಿ ಆಯಿಲ್ ಹಾಕ್ಕೊತಾ ಇರ್ತಾರೆ. ಆಯಿಲ್ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾನೆ ಇರ್ತಾರೆ. ಸ್ನೇಹಿತರೆ ನೋಡಿ, ಇದು ಈಗ ಆಗಿದೆ ಒಂದು 5 ನಿಮಿಷದಿಂದ 5-6 ನಿಮಿಷ ಆಗಿದೆ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಈಗ ಎಣ್ಣೆ ಹಾಕ್ಕೊಂಡಿದ್ದಾರೆ. ಎಣ್ಣೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಅರ್ಧ ಲೀಟ್ರಿಂದ 1 ಲೀಟ್ರಷ್ಟು ಎಣ್ಣೆ ಇದೆ. ಇದು 1 ಲೀಟ್ರ್ ಎಣ್ಣೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಮತ್ತೆ ಎಣ್ಣೆ ಹಾಕ್ಕೊಂಡಿದ್ದಾರೆ. ಮತ್ತೆ ಒಂದು ಅರ್ಧ ಲೀಟ್ರು ಎಣ್ಣೆ ಹಾಕ್ಕೊಂಡಿದ್ದಾರೆ. 7 kg ಸಕ್ಕರೆಗೆ 6 kg ಎಣ್ಣೆ ಹಾಕ್ಕೊಬೇಕಂತೆ. 6 kg ಎಣ್ಣೆ ಹಾಕ್ಕೊಂಡು ತುಪ್ಪ ಎಷ್ಟು ಹಾಕ್ತೀರಾ ಸರ್ ಇದಕ್ಕೆ? 1 kg 1 kg ಇವರು ತುಪ್ಪ ಹಾಕ್ತಾರಂತೆ. 1 kg ತುಪ್ಪ ಹಾಕಿ ಮಾಡೋಂಥದ್ದು. ಸ್ನೇಹಿತರೆ ನೋಡಿ, ಇದು ಎಣ್ಣೆ ಹಾಕಿದ್ಮೇಲೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದಾರಲ್ಲ ನೋಡಿ. ಇವಾಗ ನೀವು ನೋಡ್ಬೋದು, ಇದು ಯೆಲ್ಲೋ ಕಲರು ಮತ್ತು ಇದು ಸ್ಮೂತಾಗಿ ಇವರು ಕುರ್ಪಿಯಲ್ಲಿ ಅಂತ ಇದ್ರೆ ಸ್ಮೂತ್ ಆಗಿದೆ. ಇದು ಸ್ಮೂತ್ ಆಗಿದ್ರೆ ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು. ಇದು ಇನ್ನೂ ಆಗಿಲ್ಲ ಅಂತ ಬಿಟ್ಟು ಅರ್ಥ. ಇದು ಫುಲ್ಲು ಆಗಬೇಕು ಅಂತಂದರೆ ಇದರಲ್ಲಿ ಲೈನ್ಸ್ ಬರುತ್ತೆ. ಲಾಸ್ಟ್ ಟೈಮ್ ನೀನು ಒಂದು ವಿಡಿಯೋ ಮಾಡಿದ್ದೆ, ಇದರಿಂದ ಐಡಿಯಾ ಮೇಲೆ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಮಿಕ್ಸ್ ಮಾಡುವಾಗ ಲೈನ್ಸ್ ಅನ್ನೋದು ಬರುತ್ತೆ. ಲೈನ್ಸ್ ಬರೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರ್ತಾರೆ. ಲೈನ್ಸ್ ಬರ್ತಾ ಇದೆ ಅಂತಂದರೆ ಆಗ ಅದು ಕಳ್ಳೆ ಹಸಿಟ್ಟು ಅನ್ನೋದು ಬೆಂದಿರುತ್ತೆ, ಆಗ ಅವರು ತೆಗಿಯೋವಂಥದ್ದು. ನೋಡಿ, ಇದು 2 ಸತಿ ಎಣ್ಣೆ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಆಲ್ಮೋಸ್ಟ್ ಒಂದು 70% ಆಗಿದೆ. ಇದು 70% ಆಗಿದೆ. 70% ಆದಮೇಲೆ ನೋಡಿ, ಇದು ಲೈನ್ ಅನ್ನೋದು ಬರ್ತಾ ಇದೆ. ಇದು ಕುರ್ಪಿಯಲ್ಲಿ ಮಾಡ್ತಾ ಇದ್ರೆ ಇದು ಲೈನ್ ಬರ್ತಾ ಇದೆ. ಈ ಥರ ಲೈನ್ ಬರಬೇಕು. ಇದು ಇನ್ನೂ ಸರಿಯಾಗಿ ಬರಬೇಕು. ನೋಡಿ, ಇದು ಮತ್ತೆ ಎಣ್ಣೆ ಹಾಕ್ಕೊಂಡಿದ್ದಾರೆ. ಮತ್ತೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಇವರು ಎಣ್ಣೆ ಹಾಕಿದಾಗೆಲ್ಲ ಇವ್ರು ಅಡ್ಡ ಬರ್ತಾರೆ. ನೋಡಿ, ಎಣ್ಣೆ ಹಾಕ್ಕೊತಾ ಇದ್ದಾರೆ. ಎಣ್ಣೆ ಹಾಕ್ಕೊಂಡು ಈಗ ಮತ್ತೆ ಕೋವಾ ಹಾಕ್ಕೊತಾ ಇದ್ದಾರೆ. ಒಂದು 1/4 kg ಅಷ್ಟು ಕೋವಾ. ಇದು 1/4 kg ಒಂದು ಅರ್ಧ kg ಅಷ್ಟು ಕೋವಾ ಇದೆ. ಕೋವಾ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರೋದು. ಇದು ಅರ್ಧ ಭಾಗ ಆಗುತ್ತೆ. ಒಂದು 50% ಆದಮೇಲೆ ಕೋವಾ ಹಾಕ್ಕೊಂಡಿರೋಂಥದ್ದು ಇದು. ಸ್ನೇಹಿತರೆ ನೋಡಿ, ಮತ್ತೆ ಇದು 4ನೇ ಸತಿ ಹಾಕ್ಕೊಂಡಿರೋದು ಆಯಿಲು. ಇದು 4ನೇ ಸತಿ ಆಯಿಲ್ ಹಾಕ್ಕೊಂಡಿದ್ದಾರೆ. ಒಂದು ಅರ್ಧ ಲೀಟ್ರ್ ಆಯಿಲ್ ಹಾಕ್ಕೊಂಡಿದ್ದಾರೆ. ಮತ್ತೆ ಅರ್ಧ ಲೀಟ್ರ್ ಮತ್ತೆ ಆಯಿಲ್ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ.
ಸ್ನೇಹಿತರೆ ನೋಡಿ, ಈ ಮೈಸೂರು ಪಾಕ್ ಅನ್ನೋದು ಆಗೋಗಿದೆ, ಈ ಬಾಣಲಿ ಆಗೋಗಿದೆ. ಇನ್ನು ಈ 3 ಬಾಣಲಿ ನಡೀತಾ ಇದೆ. ಮತ್ತು ಈ ಬಾಣಲಿ ಈಗ ಏಲಕ್ಕಿ ಬುಡ್ಡೆ ಹಾಕ್ಕೊಂಡಿದ್ದಾರೆ ನೋಡಿ. ಏಲಕ್ಕಿ ಬುಡ್ಡೆ ಮತ್ತು ಸಕ್ಕರೆ ಎರಡೂ ಮಿಕ್ಸಿಗೆ ಹಾಕ್ಕೊಂಡಿರೋವಂಥದ್ದು. ಅದನ್ನು ಒಂದು ಇಡಿ ಹಾಕ್ಕೊಂಡಿದ್ದಾರಂತೆ. ಒಂದು ಇಡಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಅದನ್ನು ತೆಗೆದು ನೋಡಿ ಇದ್ರ ಒಳಗಡೆ ಹಾಕ್ಕೊತಾರೆ. ಇದ್ರ ಒಳಗಡೆ ಹಾಕ್ಕೊಂಡು ಮತ್ತೆ ಆರಿಸ್ಕೊತಾರೆ ಇದನ್ನು. ಇದನ್ನು ಸ್ವಲ್ಪ ಹೊತ್ತು ಒಂದು 10-15 ನಿಮಿಷ ಡ್ರೈ ಮಾಡ್ಕೊತಾರೆ. ಡ್ರೈ ಆದಮೇಲೆ ಇದು ಸ್ವಲ್ಪ ತಣ್ಣಕ್ಕೆ ಆದಮೇಲೆ ಮತ್ತೆ ಇದು ನೋಡಿ ಟ್ರೇಯಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡಿರ್ತಾರೆ. ಈ ಟ್ರೇಯಲ್ಲೇ ಹಾಕೋಣಂಥದ್ದು. ಮತ್ತೆ ನೋಡಿ, ಕಳ್ಳೆ ಹಸಿಟ್ಟು ಅನ್ನೋದು ಮಿತವಾಗೇ ಇರಬೇಕು. ಗಟ್ಟಿ ಆಗ್ತಾ ಇದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇರ್ತಾರೆ. ಎಣ್ಣೆ ಹಾಕ್ಕೊಂಡು ಇದನ್ನು ಮಾಡೋ ಅಂಥದ್ದು. ಸ್ನೇಹಿತರೆ ನೋಡಿ, ಇದು ಒಂದು 50% ಆಗಿದೆ. 50% ಆದಮೇಲೆ ಸ್ವಲ್ಪ ಕಲರ್ ಹಾಕ್ಕೊತಾ ಇದೆ. ಇದು ಎಲ್ಲೋ ಫುಡ್ ಕಲರು, ಎಲ್ಲೋ ಲೆಮನ್ ಫುಡ್ ಕಲರು. ಸ್ನೇಹಿತರೆ ನೋಡಿ, ಇದರಲ್ಲಿ ಅರ್ಧ kg ತುಪ್ಪ ಹಾಕ್ಕೊಂಡಿದ್ದಾರೆ. ಅರ್ಧ kg ತುಪ್ಪ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಒಂದು 65% ಆಗಿದೆ. 65% ನೋಡಿ, ಲೈನ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ ಬರೋದು. ಈ ಥರ ಬಂದಮೇಲೆ ಇದನ್ನು ತುಪ್ಪ ಹಾಕ್ಕೊತಾರೆ. ಒಂದು ಮುಕ್ಕಾಲು ಭಾಗ ಆದಮೇಲೆ ಇದನ್ನು ತುಪ್ಪ ಹಾಕ್ಕೊಂಡಿರೋಂಥದ್ದು. ಚೈನ್ ನೋಡಿ ಸರ್, ಎಷ್ಟು ಗ್ರಾಮ್ ಇದೆ ಸರ್ ಅದು? ಅರ್ಧ kg. ಅದು ಇದು ಎಲ್ಲ ಸೇರಿ ಅರ್ಧ kg. ನೋಡಿ, ಅರ್ಧ kg ಬಂಗಾರ, ಅರ್ಧ kg ಚೈನು ನೋಡಿ, ಬ್ರಾಸ್ಲೆಟು ಎಲ್ಲ ಸೇರಿ ಅರ್ಧ kg ಇದೆ ಅಂತ. ವೆರಿ ಗುಡ್ ಸರ್, ವೆರಿ ಗುಡ್. ಓಕೆ. ಸ್ನೇಹಿತರೆ ನೋಡಿ, ಇದು ಮೈಸೂರು ಪಾಕ್ ಅನ್ನೋದು ಆಗಿದೆ. ಇದು ಆಫ್ ಮಾಡ್ಕೊಂಡಿದ್ದಾರೆ. ಈಗ ಆಫ್ ಮಾಡ್ಕೊಂಡಿದ್ದಾರೆ. ಇದನ್ನು ಮತ್ತೆ ನೋಡಿ ಈ ಬಾಣಲಿಯಲ್ಲಿ ಶಿಫ್ಟ್ ಮಾಡ್ಕೊತಾರೆ. ನೋಡಿ, ಮೈಸೂರು ಪಾಕ್ಗೆ ಕಲರ್ ಅನ್ನೋದು ಈ ಥರ ಬರಬೇಕು. ಫಿನಿಶಿಂಗು ಇದು 100% ಫಿನಿಶಿಂಗ್ ಆಗಿರೋದು. ನೋಡಿ, ಈ ಥರ ಫಿನಿಶಿಂಗ್ ಬಂದಮೇಲೆ ಇದನ್ನು ಇಳಿಸ್ಕೊತಾರೆ. ನೋಡಿ, ಇದು ಮೈಸೂರು ಪಾಕ್ ಹಾಕೋದಕ್ಕೆ ಟ್ರೇಯಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದಾರೆ. ಫುಲ್ಲು ಸುತ್ತೂ ಎಣ್ಣೆ ಹಾಕ್ಕೊಂಡು ಮತ್ತೆ ಇದನ್ನು ತೊಗೊಂಡು ಇದರಲ್ಲಿ ಹಾಕೋಣ ಅಂಥದ್ದು. ನೋಡಿ, ಅದಾಗಿದೆ. ಈಗ ತೆಗಿತಾ ಇದೆ. ಇದು ಆರಿದ ನಂತರ ಟ್ರೇಲ್ ಹಾಕೋಣಂಥದ್ದು. ಇದು ಒಂದು 10ರಿಂದ 15 ನಿಮಿಷವರೆಗೂ ಇದೇ ಥರ ಮಿಕ್ಸಿಂಗ್ ಮಾಡ್ತಾನೇ ಇರ್ತಾರೆ. ಸ್ನೇಹಿತರೆ ನೋಡಿ, ಈಗ ಆರಿದಾದ್ಮೇಲೆ ಈಗ ತೆಗೆದು ಈಗ ಟ್ರೇಗೆ ಹಾಕ್ಕೊತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಈ ಥರ ಟ್ರೇಲ್ ಹಾಕ್ಕೊಂಡು ಈ ಥರ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ಲೆವೆಲ್ಲಾಗಿ ಈ ಥರ ಸ್ಪ್ರೆಡ್ ಮಾಡ್ತಾರೆ. ಲೆವೆಲ್ಲಾಗಿ ಸ್ಪ್ರೆಡ್ ಆಗಿದ ನಂತರ ಇದನ್ನು ತೆಗೆದು ನೋಡಿ ಇಲ್ಲಿ ಇಡ್ತಾರೆ. ಇದು ನೋಡಿ, ಅಲ್ಲೊಂದು ಆಗಿದೆ. 1 2 3 4 5 6 7 ಟ್ರೇ ರೆಡಿ ಆಗಿದೆ. ಅಲ್ಲೊಂದು ಇಕ್ಕಿದ್ದಾರೆ ನೋಡಿ, ಎತ್ಕೊಂಡೋಗಿ ಅಲ್ಲಿ ಇಡ್ತಾ ಇದ್ದಾರೆ. 8 ಟ್ರೇ ರೆಡಿ ಆಗಿದೆ. ಇನ್ನು ಇಲ್ಲಿ ಆಲ್ಮೋಸ್ಟ್ ಇಲ್ಲೊಂದು 4-5 ಟ್ರೇ ಅಷ್ಟು ಇಲ್ಲಿ ಬಾಣಲಿಯಲ್ಲಿದೆ. ಇದನ್ನೆಲ್ಲ ಹಾಕಿ ಮಾಡೋ ಅಂಥದ್ದು. ಇದು ಆಲ್ಮೋಸ್ಟ್ 15,000 ಮಾಡ್ತಾರಂಥದ್ದು. 15,000 ಮೈಸೂರು ಪಾಕು. ನೋಡಿ, ಈ ಥರ ಲೆವೆಲ್ ಮಾಡ್ಕೊಂಡಿದ್ದಾರೆ. ಈ ಥರ ಲೆವೆಲ್ ಮಾಡಿ ಇದನ್ನು ಸೈಡಿಗೆ ಎತ್ತಿಟ್ಕೊತಾ ಇದ್ದಾರೆ.
ಸ್ನೇಹಿತರೆ ನೋಡಿ, ಮೈಸೂರು ಪಾಕ್ ಅನ್ನೋದು ಎಲ್ಲ ಫುಲ್ ರೆಡಿ ಆಗಿದೆ. ಇನ್ನೂ ಆಲ್ಮೋಸ್ಟ್ ಇನ್ನೂ ಒಂದು 10-15 ಸರಿ ಮಾಡ್ಕೊತಾರೆ ಇವರು. ಇದು 15,000 ಆಗೋವರೆಗೂ ಮಾಡ್ತಾನೆ ಇರ್ತಾರೆ. ಇದು ಆಲ್ಮೋಸ್ಟ್ ಇದು ಮಾಡೋವರೆಗೂ ಆಲ್ಮೋಸ್ಟ್ ಸಾಯಂಕಾಲ ಆಗೋಗುತ್ತೆ. ಸಾಯಂಕಾಲ ಒಂದು ನೈಟ್ ಒಂದು 8-9 ಗಂಟೆ ಆಗುತ್ತಂತೆ. ಅದುವರೆಗೂ ಇವರು ಇದೇ ಥರ ಪ್ರೊಸೆಸಿಂಗಲ್ಲಿ ಮಾಡ್ತಾ ಇರ್ತಾರೆ. ನೋಡಿ, ಇದು ಆರಿದ ನಂತರ ಇದು ಒಂದು 2 ರಿಂದ 3 ಅವರ್ ಬೇಕಂತೆ. 3 ಅವರ್ ಆರಿದ ಮೇಲೆ ಇದನ್ನು ಉಲ್ಟಾ ಹಾಕ್ಕೊತಾರೆ. ಇದ್ರ ಮೇಲ್ಗಡೆ ಏನಾದರೂ ಶೀಟ್ ಹಾಕ್ಕೊಂಡು ಇದನ್ನು ರಿವರ್ಸ್ ಮಾಡಿಕೊಂಡು ಮತ್ತೆ ಕಟಿಂಗ್ ಮಾಡ್ಕೊಳೋ ಅಂಥದ್ದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಕ್ವಯರ್ ಇಲ್ಲ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನಿಮ್ಮ ಮೈಸೂರು ಪಾಕ್ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೆಲ್ಲ ಸಿಗ್ತೀನಿ. ಥ್ಯಾಂಕ್ ಯು, ಬೈ. ಸ್ನೇಹಿತರೆ ನೋಡಿ, ಮೈಸೂರು ಪಾಕ್ ಆ ಥರ ಮಾಡಿ ಇಟ್ಕೊಂಡಿದ್ರಲ್ಲ, ಈಗ ಎಲ್ಲ ಕಟ್ ಮಾಡಿಕೊಂಡು ಈ ಥರ ಒಂದು ಟ್ರೇಯಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ನೋಡಿ, ಮೈಸೂರು ಪಾಕ್ ಅನ್ನೋದು ರೆಡಿ ಆಗಿದೆ. ನೋಡಿ, ಎಲ್ಲನೂ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ಸ್ನೇಹಿತರೆ ನೋಡಿ, ಆಲ್ಮೋಸ್ಟ್ ಇವತ್ತು ಒಂದು 6 ರಿಂದ 7 ಸಾವಿರ ಜನ ಬಂದಿದ್ದಾರೆ. 7 ಸಾವಿರ ಜನಕ್ಕೆ ಅಡುಗೆಗಳು ಮಾಡ್ತಾರಂಥದ್ದು. ನೋಡಿ, ಎಲ್ಲ ಊಟಗಳು ಮಾಡ್ತಾ ಇದ್ದಾರೆ. ಕೊಬ್ಬರಿ ಏನು ಮಾಡ್ತಾರೆ? ಪಾಯಸ ಎಷ್ಟು ಆಯಿತು? ಎಷ್ಟು ಆರ್ತಿ ಆಯಿತು? 7 ಕಾಯಿ 8
ಮೂರು, 5, 6, 6 ಕಾಯಿ. ಹಾಂ, చంద్రులు తప్పిన సూర్యచంద్రులు ఆకాశమున నక్షత్రములు నేలరాలిన అభయమిచ్చే ಮೂರು ಮುಕ್ಕಾಲಿಗಳಿಗೆ ಅವಾರ್ಡ್ದಲ್ಲಿ ನಿಂತು ಐ ಟೆಂಕಾಯಿಲು ಪರಮೇಶ್ವರ ನಾಳೆ ಕೂದಲು ಕೊಡೋದಕ್ಕೆ ಫಂಕ್ಷನ್ಗೆ ಹಾಕೋದು ನೋಡಿ. ಪೊಂಗಲ್ ಮಾಡ್ತಾರಲ್ಲ ನಾಳೆ, ಆ ಪೊಂಗಲ್ ಒಳಗೆ ಇದನ್ನ ಹಾಕ್ತಾರೆ. ಯಾರೇ ಒಂದು ಸ್ವೀಟ್ಸ್ ಪ್ರಸಾದ ಮಾಡುವಾಗ ಪ್ರಸಾದದಲ್ಲಿ ಹಾಕ್ಕೊಂಡು ಇದನ್ನ ಎಲ್ಲರಿಗೂ ಪ್ರಸಾದ ಥರ ಕೊಡೋದು. ಓಕೆ ಓಕೆ ಓಕೆ, ಸರಿ ಆಯ್ತು. Hãy subscribe cho kênh Ghiền Mì Gõ để không bỏ lỡ những video hấp dẫn.
ಸ್ನೇಹಿತರೆ ನೋಡಿ, ಆನೆ ಅನ್ನೋದು ಎಷ್ಟು ಎತ್ತರ ಇದೆ. ಏನಿಲ್ಲ ಅಂದ್ರೆ ಒಂದು 5, 10, ಒಂದು 15 ಅಡಿ ಇದೆ. ಸ್ನೇಹಿತರೆ ನೋಡಿ, ಇದು ದೇವಸ್ಥಾನ ಒಳಗಡೆ ಇದು ಹುಟ್ಟಿರೋ ಅಂಥದ್ದು. ನೋಡಿ, ದೇವಸ್ಥಾನದ ಒಳಗಡೆ ಇದು ಹುಟ್ಟಿರೋದು. ಸ್ನೇಹಿತರೆ ನೋಡಿ, ದ್ಯಾವರ್ಗಳಂದ್ರೆ ಈ ಥರ ಮಾಡ್ತಾರೆ ನೋಡಿ. ಒಂದೊಂದು ಬಿಡದಿ ಒಬ್ಬೊಬ್ರು ಒಂದೊಂದು ದೇವರ ತಗೊಂಡಿರ್ತಾರೆ. ಆ ದೇವರದ ಹೆಸರುಗಳು ಅವ್ರ ಮೇಲ್ಗಡೆ ಹಾಕಿದ್ದಾರೆ ನೋಡಿ. ಆ ಮೇಲ್ಗಡೆ ಅವ್ರವ್ರು ಇದರಲ್ಲಿ ಅವ್ರವರು ದೇವರ ಮಾಡೋ ಅಂಥದ್ದು. ಇದರಲ್ಲೇ ದೀಪಗಳು ಎತ್ಕೊಂಡ್ಬಂದು ದೀಪಗಳು ಎಕ್ಸ್ಚೇಂಜ್ ಮಾಡ್ಕೊತಾರೆ ಇಲ್ಲಿ. ನಾಳೆ ಬೆಳಗ್ಗೆಗೆ ಇದು ಮಾಡೋ ಅಂಥದ್ದು. ಅನವರತ ದೇವಾ ರಕ್ಷಿಸೋ ನಮ್ಮನೋ ಅನವರತ. ಓಂ ಗುರುಭ್ಯೋ ನಮಃ. ಓಂ ನಮೋ ವೀರದೇವಾಯ. ಓಂ ಸಿದ್ಧಾಯ ನಮಃ. ಓಂ ಶಿವಾಯ ನಮಃ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು? ಅಡವಿಯೊಳಗೆ ಆಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರು? ಅಮ್ಮಯ್ಯ